20ನೇ ಶತಮಾನದ ಆರಂಭದಲ್ಲಿ ಟೆಕ್ಸಾಸ್ನ ಬೀಮಾಂಟ್ನ ಹೆಸರಿನ ಒಬ್ಬ ರೈತ ತನ್ನ ದಿನನಿತ್ಯದ ಜೀವನ ನಡೆಸಲು ತನ್ನ ಜಮೀನನ್ನೇ ಮಾರಲು ಹೊರಟಿದ್ದ. ಆದರೆ ಒಂದು ದಿನ ಒಂದು ತೈಲ ಕಂಪನಿಯ ಪ್ರತಿನಿಧಿ ಆ ಜಮೀನಿನ ಮಾಲೀಕನಿಗೆ, ನಿಮ್ಮ ಜಮೀನಿನಲ್ಲಿ ಬಹಳಷ್ಟು ತೈಲವಿದೆ ಎಂದು ಒಂದು ದೊಡ್ಡ ಪ್ರಸ್ತಾಪವನ್ನು ಮಾಡುತ್ತಾನೆ. ನೀವು ನಮಗೆ ನಿಮ್ಮ ಜಮೀನಿನಲ್ಲಿ ಕೊರೆಯುವ ಅಂದರೆ ಡ್ರಿಲ್ ಮಾಡುವಂತಹ ಅನುಮತಿ ಕೊಟ್ಟರೆ ನಮಗೆ ಸಾಕಷ್ಟು ತೈಲ ಸಿಗುತ್ತದೆ. ಆಗ ನಾವು ಪ್ರತಿ ಬ್ಯಾರಲ್ ತೈಲಕ್ಕೂ ನಿಮಗೆ ಇಂತಿಷ್ಟು ರಾಯಲ್ಟಿಯನ್ನು ಪಾವತಿಸುತ್ತೇವೆ ಎಂದು ಹೇಳಿದ. ಆ ಜಮೀನಿನ ಮಾಲೀಕನು ಕೂಡ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ ಮತ್ತು ಆ ತೈಲ ಕಂಪನಿಯು ಡ್ರಿಲ್ ಮಾಡುವುದನ್ನು ಪ್ರಾರಂಭಿಸಿದಾಗ ಪ್ರಪಂಚದ ಅತ್ಯಂತ ಉತ್ಪಾದಕ ತೈಲ ರಿಕ್ ಸ್ಪಿಂಡಲ್ಟಾಪ್ ಅನ್ನು ಕಂಡುಹಿಡಿಯಲಾಯಿತು. ಅಲ್ಲಿಂದ ಲಕ್ಷಾಂತರ ಬ್ಯಾರಲ್ ತೈಲ ಬಂದಿತು ಮತ್ತು ಆ ಜಮೀನಿನ ಮಾಲೀಕನು ಒಂದೇ ರಾತ್ರಿಯಲ್ಲಿ ಮಿಲಿಯನೇರ್ ಆದ, ಶ್ರೀಮಂತನಾದ. ಹೌದು, ಆದರೆ ನಿಜವೇನೆಂದರೆ ಆ ರೈತನು ಆ ಜಮೀನನ್ನು ಖರೀದಿಸಿದ ದಿನದಿಂದಲೇ ಮಿಲಿಯನೇರ್ ಆಗಿದ್ದ. ಆದರೆ ಅವನ ಆ ಸಾಮರ್ಥ್ಯದ ಬಗ್ಗೆ ಅವನಿಗೆ ಯಾವುದೇ ಕಲ್ಪನೆ ಇರಲಿಲ್ಲ. ಅನೇಕರಲ್ಲಿ ಈ ರೀತಿಯದ್ದೇ ಏನೋ ಒಂದು ಸಂಗತಿ ನಡೆಯುತ್ತೆ. ಆದರೆ ಅವರು ತಮ್ಮೊಳಗಿರುವಂತಹ ಆ ಪ್ರತಿಭೆಯನ್ನು ಕಂಡುಹಿಡಿಯುವವರೆಗೂ ಮತ್ತು ಡ್ರಿಲ್ ಮಾಡುವವರೆಗೂ ಅವರಿಗೆ ಆ ನಿಜವಾದ ಮೌಲ್ಯವನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ. ಯಾರಿಗೆ ಗೊತ್ತು, ನಿಮ್ಮಲ್ಲೂ ಸ್ಪಿಂಡಲ್ ಟಾಪ್ನಂತಹ ಸಾಮರ್ಥ್ಯ ಇರಬಹುದು, ಆದರೆ ಅದನ್ನು ಡ್ರಿಲ್ ಮಾಡಿ ಹೊರತರುವುದು ಅಗತ್ಯವಾಗಿದೆ.